ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ಬೆಳಿಗ್ಗೆ 7 ಗಂಟೆ ಆಗ್ತಾ ಇದೆ. ಈಗ ನಾನು ತಿಂಡಿಗೆ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಅನ್ನ ಮಾಡಿದ್ದೀನಿ, ಗೊಜ್ಜು ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನೆನ್ನೆನೇ ಮಾಡಬೇಕು ಅಂತ ಇದ್ದೆ ಅಲ್ವಾ, ನೆನ್ನೆ ಆಗಲೇ ಇಲ್ಲ. ಆಮೇಲೆ ಅಂದ್ಕೊಂಡು ಟೈಮ್ ಆಗೇ ಹೋಯಿತು. ಸೊ ನೆನ್ನೆ ನಾನು ಸೊಪ್ಪು ತೆಗೆದಿಟ್ಟಿದ್ದೆ ಗೊಜ್ಜು ಮಾಡಬೇಕು ಅಂತ. ಸೊ ಇವತ್ತು ನಾನು ಮೆಂತ್ಯ ಸೊಪ್ಪಿನ ಗೊಜ್ಜು ಮಾಡ್ತಾ ಇದ್ದೀನಿ. ಲೈಕ್ ಲೆಮನ್ ರೈಸ್ ಮಿಕ್ಸ್ ಮಾಡ್ಕೋತೀವಲ್ವ, ಆ ಥರ ಮಾಡ್ಕೊಳ್ಳೋದಿದು. ಸೊ ಇದಕ್ಕೆ ನಾನು ಎಣ್ಣೆ, ಈರುಳ್ಳಿ, ಜಿಂಜರ್, ಗಾರ್ಲಿಕ್, ಚಿಲ್ಲಿ ಈ ಮೂರನ್ನು ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಪೇಸ್ಟ್ ಅಂದರೆ ನೀರೆಲ್ಲ ಹಾಕಿಲ್ಲ, ತರ್ತರಿಯಾಗಿ ರುಬ್ಕೊಂಡಿದ್ದೀನಿ. ಅದು ಎಷ್ಟು ನಿಮಗೆ ಖಾರಕ್ಕೆ ಬೇಕೋ, ಸ್ವಲ್ಪ ಫ್ಲೇವರ್ ಹಾಕಿದ್ರೂ ಸಾಕು. ಅಷ್ಟನ್ನು ಹಾಕ್ಕೊಂಡು ಎಣ್ಣೆಯಲ್ಲೇನೆ ಸ್ವಲ್ಪ ಸಾಟೆ ಮಾಡ್ಕೊಂಡಿದ್ದೀನಿ, ಹಸಿ ವಾಸನೆ ಹೋಗೋ ತನಕ. ಆಮೇಲೆ ಅದಕ್ಕೆ ಸಣ್ಣದಾಗಿ ಹೆಚ್ಕೊಂಡಿರೋ ಮೆಂತ್ಯ ಸೊಪ್ಪನ್ನು ಸೇರಿಸಿದ್ದೀನಿ. ಮೆಂತ್ಯ ಸೊಪ್ಪು ನಾವು ಪ್ಲೇಟ್ ಮುಚ್ಚಿಬಿಟ್ಟು ಸಣ್ಣ ಉರಿ ಮಾಡಿ ಕುಕ್ ಮಾಡೋದಕ್ಕೆ ಬಿಡಬಾರ್ದು, ನೀರು ಬಿಟ್ಕೊಳ್ಳುತ್ತೆ. ಮೀಡಿಯಂ ಫ್ಲೇಮಲ್ಲಿ ನಾವು ಸಾಟೆ ಮಾಡ್ತಾನೆ ಅದನ್ನು ಕುಕ್ ಮಾಡ್ಕೊಳ್ಬೇಕು. ಸರಿಯಾಗಿ ಕುಕ್ ಆಗಿಲ್ಲ ಅಂದರೆ ಸ್ವಲ್ಪ ಕಹಿ ಹೊಡೆಯುತ್ತೆ. ಸೊ ಸ್ವಲ್ಪ ಸಾಟೆ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಇದಕ್ಕೆ ಒಗ್ಗರಣೆಗೆ ನಾನು ಸ್ವಲ್ಪ ಕಡಲೆಬೀಜ, ಉದ್ದಿನಬೇಳೆ, ಕರಿಬೇವು ಬೇಕಿದ್ರೆ ಹಾಕ್ಕೊಳ್ಬೋದು. ಇದನ್ನು ಸಪ್ರೇಟಾಗಿ ಮಾಡಿ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ, ಇಲ್ಲಾಂದರೆ ಅದು ಸಾಗಿ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು. ಸೊ ರೆಡಿ ಆಯಿತು ತಿಂಡಿ. ಇದನ್ನು ನಾವು ಲೆಮನ್ ರೈಸ್ ಥರನೇ ಕಲಿಸ್ಕೊಳ್ಳೋದು. ಲೆಮನ್ ರೈಸು, ವಾಂಗಿಬಾತ್ ಹೇಗೆ ಗೊಜ್ಜು ಮಾಡಿ ಇಟ್ಕೊಂಡಿರ್ತೀವೋ ಇದನ್ನು ಕೂಡ ಒಂದಿನ ಮುಂಚೆನೇ ಮಾಡಿ ಇಟ್ಕೊಳ್ಬೋದು. ಬಟ್ ನೆನ್ನೆ ಆಗಿರಲಿಲ್ಲ ನನಗೆ. ಬೇಗನೂ ಆಗುತ್ತೆ ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ರೆ. ಸೊ ನೋಡಿ, ಬಾಕ್ಸಿಗೆ ಇವತ್ತು ಪ್ಯಾಕ್ ಮಾಡಿದ್ದೀನಿ. ನಾನು ಜುಂಬಾ ಮಾಡೋದಕ್ಕೆ ಶುರು ಮಾಡಿ ಒಂದು 3-4 ದಿನ ಆಗಿದೆ. ಇವತ್ತು ನಾನು ಒಬ್ಬಳೇ ಅಲ್ಲ, ನನ್ನ ಜೊತೆ ಸಾನು ಕೂಡ ಮಾಡ್ತಾ ಇದ್ದಾಳೆ. ಯಾಕಂದರೆ ಅವಳಿಗೆ ಇವತ್ತು ಸ್ಕೂಲ್ ಇಲ್ಲ, ಮಾರ್ನಿಂಗು ಸ್ವಲ್ಪ ಲೇಟಾಗಿರೋದು ಮಧ್ಯಾಹ್ನಕ್ಕೆ. ಅದಕ್ಕೆ ನೋಡಿ, ಅಮ್ಮ ಮಗಳು ಇವತ್ತು ಇಬ್ಬರು ಜುಂಬಾ ಮಾಡ್ತಾಯಿದ್ದೀವಿ. ನನಗೆ ಇದು ತುಂಬ ಆಸೆ ಇತ್ತು, ಇಬ್ಬರು ಒಟ್ಟಿಗೆ ಮಾಡಬೇಕು. ನಾನು ಮಾಡಿದಾಗ ಅವಳು ಜೊತೆಗೆ ಮಾಡ್ತಾಳಲ್ವಾ, ಅದಕ್ಕೆ. ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಈಗ ತಿಂಡಿ ಮಾಡಬೇಕು. ನಾನು ಸ್ನಾನ ಆಯಿತು. ಇವತ್ತು ಸಾನುಗೆ ಸ್ಪೆಷಲ್ ಡೇ ನೋಡಿ. ಸ್ಪೆಷಲ್ ಡೇಗೆ ಅವಳೇ ತಯಾರಿ ಮಾಡ್ಕೋತಾ ಇದ್ದಾಳೆ. ಸ್ನೇಹಿತರೆ, ಲಾಸ್ಟ್ ವೀಕೇ ಆಗಬೇಕಿತ್ತು ಇದೆಲ್ಲನೂ. ಸೊ ಈ ವೀಕ್ ಆಗ್ತಾ ಇದೆ. ಲಾಸ್ಟ್ ವೀಕ್ ಫೆಂಗಲ್ ಸೈಕ್ಲೋನ್ ಕಡೆಯಿಂದಾಗಿ ಸಾನು ಅವರ ಸ್ಕೂಲಲ್ಲಿ ಆ್ಯನ್ಯುವಲ್ ಡೇನ ಕ್ಯಾನ್ಸಲ್ ಮಾಡಿದರು. ಅವ್ರು ನೋಡಿ, ನಮಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ನೇ ಇಲ್ಲ. ಅವರು 4-5 ದಿನದ ಮುಂಚೆನೇ ಅದನ್ನೆಲ್ಲನೂ ಸ್ವಲ್ಪ ರಿಸರ್ಚ್ ಮಾಡಿ, ಯಾರೇ ಕಾಂಟ್ಯಾಕ್ಟ್ ಮಾಡಿದ್ರು, ಎಲ್ಲ ವೆದರ್ ಫೋರ್ಕಾಸ್ಟ್ ಎಲ್ಲ ತಿಳ್ಕೊಂಡು ಕ್ಯಾನ್ಸಲ್ ಮಾಡಿದ್ರು. ಒಳ್ಳೇದಾಯ್ತು, ಇಲ್ಲ ಅಂದಿದ್ರೆ ಎಲ್ಲಿ ಹೋಗೋಕ್ಕಾಗ್ತಾ ಇತ್ತು. ನಾವು ಬೈಕೋತಾ ಇದ್ವಿ, ನಮಗೆಲ್ಲೂ ಗೊತ್ತೇ ಆಗಲಿಲ್ಲ, ಇವ್ರಿಗೆ ಮಾತ್ರ ಹೆಂಗೆ ಗೊತ್ತಾಗ್ಬಿಡ್ತು ಅಂತ ಹೇಳ್ಬಿಟ್ಟು. ಸೊ ಇಟ್ ವಾಸ್ ಅ ಗುಡ್ ಡೆಸಿಷನ್. ಇವತ್ತು ಗುರುವಾರ, ಮತ್ತು ಇವತ್ತು ಸಾನುಗೆ ಸ್ಕೂಲ್ ಹೋಗಿಲ್ಲ ನೋಡಿದ್ರಿ, ಬಟ್ ಹೋಗ್ತಾಳೆ ಈಗ. 2 ಗಂಟೆಯಿಂದ ಸ್ಕೂಲ್ ಇರೋದು ಅವಳಿಗೆ. ಅದಕ್ಕೆ ಇವತ್ತೇನೆ ನಾನು ಅವಳಿಗೆ ಆ್ಯಸ್ ಪ್ರಾಮಿಸ್ಡ್ ಪಾಸ್ತಾ ಮಾಡಿ ಕೊಡ್ತಾ ಇದ್ದೀನಿ. ಶನಿವಾರಕ್ಕೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಅವತ್ತು ಅವ್ರ ಫ್ರೆಂಡ್ಸ್ ಎಲ್ಲರೂ ಇರ್ತಾರೆ, ಆದರೆ ಅವತ್ತು ಅವರು ಕಾಸ್ಟ್ಯೂಮ್ ಹಾಕೊಂಡಿರ್ತಾರೆ. ಒಂದೇನಾದರೂ ಮಿಸ್ ಆಗಿ ಕೂಡ ಡ್ರೆಸ್ ಮೇಲೆ ಬಿದ್ದರೆ ಫುಲ್ ಗಲೀಜಾಗಿಬಿಡುತ್ತಲ್ವಾ. ಅದಕ್ಕೆ ಬೇಡ, ಮೊದಲೇ ಇವತ್ತೇ ತೊಗೊಂಡು ಹೊಟ್ಟೋಗು. ಇವಾಗ ಮಾಡಬೇಕು ನಾನು. ಅದಕ್ಕೆ ಸಾನುಗೆ ಪಾಸ್ತಾ ಅಂದ ತಕ್ಷಣವೇ ನಾನು ಕಟ್ ಮಾಡ್ಕೊಡ್ತೀನಿ ಎಲ್ಲನೂ ಅಂದ್ಬಿಟ್ಟು ಫುಲ್ ಜೋಶಲ್ಲಿ ಖುಷಿಯಾಗಿ ಎಲ್ಲನೂ ಅರೇಂಜ್ ಮಾಡ್ಕೊಳ್ತಾ ಇದ್ದಾಳೆ. ತರಕಾರಿ ಎಲ್ಲ ತೆಗೆದುಕೊಂಡ್ಯಾ? ಕ್ಯಾಪ್ಸಿಕಮ್ ತೊಳ್ಕೊ. ಕ್ಯಾಪ್ಸಿಕಮ್ ಇನ್ನೊಂದು ತಗೊಂಡ್ಮೇಲೆ ಅದು ಅರ್ಧನೇ ಇರೋದು, ಸಾಕಾಗಲ್ಲ. ಮೇಲ್ಗಡೆನೂ ಅರ್ಧ ಇದೆ ಅಂತ ಹೇಳಿದ್ ನಾನು. ಅದು ಕಟ್ ಮಾಡಿರೋದು ತೊಳೆದಿದೆ. ಇನ್ನ ಒಂದು ತಗೋತಿಯಲ್ಲ, ಅದು ತೊಳಿಬೇಕು. ಹಂಗೆ ಫ್ರೀಸರಲ್ಲಿ ಕಾರ್ನ್ ಇದೆ, ತೆಗೆದುಕೋ. ಆಮೇಲೆ ಇನ್ನೇನಿದೆ, ಪೀಸ್ ಇದೆ, ಗ್ರೀನ್ ಪೀಸು ಎತ್ಕೊ. ಸಾನಕ್ಕೆ ರೆಡಿ ಮಾಡಿ ಕೊಟ್ಟರೆ ನಾನು ತುಂಬ ಬೇಗ ಕುಕ್ ಮಾಡ್ಬೋದಲ್ವಾ, ಅದಕ್ಕೆ. ಆ್ಯಂಡ್ ಇವತ್ತು ರಾಜೇಶ್ ಕೂಡ ಆಫೀಸ್ಗೆ ಹೋಗಿದ್ದಾರೆ. ತೊಳ್ಕೊ ಅದನ್ನು. ರಾಜೇಶ್ ಆಫೀಸ್ಗೆ ಹೋಗಿದ್ದಾರೆ, ಲೇಟಾಗಿ ಹೋಗಿದ್ದಾರೆ. ಇಲ್ಲ ಅಂದಿದ್ರೆ
ಸ್ನೇಹಿತರೆ, ನಾನು ಯೂಸ್ ಮಾಡ್ತಾ ಇರೋದು ಡಿಸಾನೋ ಬ್ರ್ಯಾಂಡ್ದು 100% ದೂರಂ ವೀಟಿಂದ ಮಾಡಿರೋ ಅಂಥ ಸೆಮೋಲಿನಾ ಪಾಸ್ತಾ. ಸೊ ಹೆಲ್ದಿ, ಹಾಗಾಗಿ ನಾನು ಮಾಡ್ತಿರೋದು. ಬೆಳಿಗ್ಗೆ ಸ್ನೇಹಿತರೆ ರೈಸ್ ಮಾಡಬೇಕಾದ್ರೆ ಕುಕ್ಕರ್ಗೆ ವಿಷಲ್ ಎಕ್ಸ್ಚೇಂಜ್ ಆಗಿಬಿಟ್ಟು ಎಷ್ಟು ದೊಡ್ಡ ಪ್ರಾಬ್ಲಮ್ ಆಯಿತು ಗೊತ್ತಾ. ನಂದು 2 ಬ್ರ್ಯಾಂಡ್ ಇದೆ, ಅದರದ್ದು ವಿಷಲ್ ಅದಕ್ಕೆ ಹಾಕಬೇಕು, ಅದು ಸಿಗಲಿಲ್ಲ. 2 ಒಂದೇ ಥರ ಇದೆ, ಈಗೆಲ್ಲ ಟೆಕ್ನಾಲಜಿ ಒಂದೇ ಥರ ಇರುತ್ತೆ ಅಂದ್ಕೊಂಡು ಅದ್ರದ್ದು ಇದಕ್ಕೆ ಇದ್ರದ್ದು ಅದಕ್ಕೆ ಹಾಕ್ಬಿಟ್ನಪ್ಪ. ಅದು ವಿಷಲ್ ಪ್ರೆಷರ್ ಹೊರಗಡೆ ಜಾಸ್ತಿ ಆಗಿಬಿಟ್ಟಿದೆ, ಇದು ವಿಷಲ್ ಮೇಲೆ ಬರ್ತಾನೇ ಇಲ್ಲ. ಅಪ್ಪ, ಎಲ್ಲಿ ಡಬ್ಬನ್ ಬಿಡುತ್ತೋ ಅಂದ್ಕೊಂಡಿದ್ದೆ. ಸದ್ಯ ಎಲ್ಲ ಪ್ರೆಷರು ಬಂದು ಅದ್ರ ಜೊತೆ ಅನ್ನನೂ ಬಂದು ಫೌಂಟೇನ್ ಆಗ್ಬಿಟ್ಟಿತ್ತು. ನೀರಿನ ಫೌಂಟೇನ್ ಬದಲು ಅನ್ನದ ಫೌಂಟೇನ್ ಆಗ್ಬಿಟ್ಟಿತ್ತು. ನಾನು ನೋಡಿಲ್ಲ, ಮಲ್ಕೊಂಡ್ಬಿಟ್ಟಿದ್ದೆ. ಇಲ್ಲ, ನಿಮ್ಮ ಬಾತ್ರೂಮಲ್ಲಿ ಇದ್ದೆ. ಎದ್ದಿರಲಿಲ್ಲ, ಎಲ್ಲ ಕ್ಲೀನಿಂಗ್ ಅರ್ಧ ಗಂಟೆ ಅದೇ ಓಡಿಸಿದ್ದೀನಿ. ನಮ್ಮ ಹುಡುಗಿ ಈಗ ಕಟ್ ಮಾಡಿ ಇಟ್ಟಿದ್ದಾಳೆ, ನಾನು ಅದನ್ನು ಬೇಯಿಸಿ ಇಡ್ತೀನಿ. ಅದು ಇನ್ನೂ ಟೈಮ್ ಇದೆ, ಆಮೇಲೆ ನಾನು ಅದನ್ನು ಕುಕ್ ಮಾಡಿ. ಟೊಮೆಟೊ ನಾನು ತೊಳ್ದಾ? ಸರಿ, ನಾನು ಮಿಕ್ಸಿ ಮಾಡ್ಕೊತೀನಿ. ನೋಡಿ, ಕೂಗೇ ಬಿಡ್ತು, ಇಟ್ಬಿಟ್ಟು ಮಾತಾಡ್ತಾನೆ ಇದ್ದೀನಿ, ಕೂಗೇ ಬಿಡ್ತು. ಸ್ನೇಹಿತರೆ, ಸ್ವಲ್ಪ ದಿನದ ಹಿಂದೆನೇ ನಾನು ರಾಜೇಶ್ ಮನೇಲಿ ಇಲ್ಲ ಅಂದ್ಬಿಟ್ಟು ನಾವು ಪಾಸ್ತಾ ಮಾಡಿದ್ವಿ. ನೋಡಿ, ಸೇಮ್ ವೇ ಅಲ್ಲೇನೆ ಇವತ್ತು ಮಾಡ್ತಾ ಇರೋದು, ವಿತೌಟ್ ಸಾಸ್, ವಿತ್ ಆಲ್ ಆರ್ ಇಂಡಿಯನ್ ಸ್ಪೈಸಸ್. ಅದು ಕೂಡ ತುಂಬಾನೇ ಚೆನ್ನಾಗಿತ್ತು. ಅದಕ್ಕೆ ಏನಪ್ಪ ಒಂದೇ ಒಂದು ಕಡಿಮೆ ಆಗಿದ್ರಂದ್ರೆ ಕೆಚಪ್. ನಾನು ಕೆಚಪ್ ಒಂದು ಹಾಕಿರ್ಲಿಲ್ಲ, ಅದು ಹಾಕಿದ್ರೆ ಸ್ವಲ್ಪ ಟ್ಯಾಂಗಿ ಟೇಸ್ಟ್ ಬರುತ್ತೆ, ಸ್ವಲ್ಪ ಕ್ರೀಮಿ ಅನ್ಸುತ್ತೆ, ಸಾಸಿ ಥರ ಬರುತ್ತೆ. ಅದಕ್ಕೆ ನೀವು ಬೇಕಿದ್ರೆ ಅದನ್ನು ಹಾಕೊಳ್ಬೋದು. ನಾನು ಬೇಡ, ಹಾಗೇನೆ ಇರಲಿ ಅಂತ ಹೇಳಿಬಿಟ್ಟು ಮಾಡಿರೋದು. ಹಾಗಾಗಿ ನಾನು ಇವತ್ತೇ ನಿಮಗೆ ಡೀಟೇಲ್ ಆಗಿ ರೆಸಿಪಿ ಶೇರ್ ಮಾಡಿಲ್ಲ. ಅದನ್ನು ನೀವು ನೋಡಿ, ನಾನು ಕುಕಿಂಗ್ ಅಥವಾ ಸ್ನ್ಯಾಕ್ಸ್ ಅನ್ನೋ ಒಂದು ಪ್ಲೇ ಲಿಸ್ಟಲ್ಲಿ ಹಾಕಿದ್ದೀನಿ. ಸ್ನೇಹಿತರೆ, 7 ಗಂಟೆ ತನಕ ಇವತ್ತು ಸ್ಕೂಲು ಕತ್ಲೆ ಆಗಿರುತ್ತೆ. ಏನು ಮಾಡ್ತಾರೋ ನಾನು ಹೇಳಿದ ನೆನಪಿದೆಲ್ಲ. ರಿಹರ್ಸಲ್ ಎಷ್ಟು ಗಂಟೆಗೆ ಹೊರಗಡೆ ಬರ್ತೀರಾ, ಮತ್ತೆ ಆಮೇಲೆ ವಾಪಸ್ ಎಷ್ಟು ಗಂಟೆಗೆ ಹೋಗ್ತೀರಾ, ಟೈಮ್ ನೋಡಿ. ಥ್ಯಾಂಕ್ ಯು ಫಾರ್ ರಿಮೈಂಡಿಂಗ್ ಮೀ. ಫುಲ್ ಮರ್ತೋಗಿದ್ದೆ. ನಮ್ಮ ಹುಡುಗಿಗೆ ಏನೋ ನೆನಪಿರಲ್ಲ. ಸಂಜೆ ಮಾಡ್ತಾ ಇದ್ದಾರೆ ಸ್ನೇಹಿತರೆ, ಚಳಿಯಲ್ಲಿ. ಬೆಳಿಗ್ಗೆ ನೋಡಿ ಎಷ್ಟು ಚೆನ್ನಾಗಿ ಬಿಸಿಲಿದೆ. ಬೆಳಿಗ್ಗೆ ಮಾಡಿದ್ರೆ ಆಗ್ತಿರ್ಲಿಲ್ವಾ. ಸಂಜೆ 5:15 ಶುರುವಾಗಿ ಅದೆಷ್ಟು ಗಂಟೆಗೆ ಮುಗಿಸ್ತಾರೋ. ಹೋಗಿ ಬಂದೆ. ತುಂಬ ಚೆನ್ನಾಗಿ ಸ್ಟೇಜ್ನೆಲ್ಲಾನು ಹಾಕ್ತಾ ಇದ್ದಾರೆ. ನಾನೊಂದು ಸಣ್ಣ ಕ್ಲಿಪ್ಪಿಂಗ್ ತೋರಿಸ್ತೀನಿ ನೋಡಿ. ಅಷ್ಟು ಜಾಸ್ತಿ ಏನಿಲ್ಲ, ಹತ್ರ ಎಲ್ಲ ಏನು ಹೋಗಲಿಲ್ಲ. ದೊಡ್ಡದಾಗಿ ಸ್ಟೇಜ್ ಹಾಕ್ತಾ ಇದ್ರು, ಲೈಟಿಂಗ್ಸ್ ಎಲ್ಲ ಹಾಕ್ತಾ ಇದ್ರು. ಸಾನು ನೋಡ್ಬಿಟ್ಟು ವಾವ್ ಮಮ್ಮ ಅಂತಿದ್ಲು. ಇಟ್ಸ್ ಜಸ್ಟ್ ದ ಬಿಗಿನಿಂಗ್. ನಾಳೆ ತನಕ ಎಲ್ಲಾನು ರೆಡಿ ಆಗಿರ್ಬೇಕಲ್ಲ, ಫುಲ್ ಕಲರ್ಫುಲ್ ಲೈಟ್ಸ್ ಎಲ್ಲಾನು ಚೆನ್ನಾಗಿರುತ್ತೆ ನಾಳೆ. ಸ್ನೇಹಿತರೆ, ಇದು ಕೋಕೋ ಬೀಜ ಅವತ್ತು ಹಣ್ಣಿಂದ ತೆಗೆದ್ಬಿಟ್ಟು ನೀರಲ್ಲಿ ಹಾಕಿ 2 ದಿನಕ್ಕೊಂದ್ಸಾರಿ ತೊಳೆದು ಇಟ್ಟಿದ್ದೆ. ಅದರಲ್ಲಿ ಕೆಲವೊಂದು ಒಂಥರ ಭೂಷಣ ಬರೋಂಗಾಗಿತ್ತು. ಸೊ ಅರ್ಧ ಹೋಗಿ ಅರ್ಧ ಮಿಕ್ಕಿದೆ. ಅಂದರೆ ಫಸ್ಟ್ ಟೈಮು ನನಗೆ ಹೇಗೆ ಮಾಡಬೇಕು ಗೊತ್ತಾಗಿರಲಿಲ್ಲ, ಅದಕ್ಕೆ ಇಷ್ಟು ಮಿಕ್ಕಿದೆ. ಈಗ ಇದ್ರ ಮೇಲೆ ಸಿಪ್ಪೆ ಇದೆ. ಈ ಸಿಪ್ಪೆ ಹೇಗೆ ತೆಗೆಯೋದು ಅಂದರೆ ಇದನ್ನು ರೋಸ್ಟ್ ಮಾಡಬೇಕಂತೆ. ರೋಸ್ಟ್ ಮಾಡಿದಾಗ ಇದು ಒಣಗಿ ಉದುರುತ್ತೆ. ಆಲ್ರೆಡಿ ಬರ್ತಾ ಇದೆ, ಬಟ್ ಫುಲ್ ಬರಬೇಕು ಅಂದರೆ ರೋಸ್ಟ್ ಮಾಡಬೇಕಂತೆ. ಸೊ ರೋಸ್ಟ್ ಮಾಡಿ ಸಿಪ್ಪೆ ತೆಗೆದು ಪೌಡರ್ ಮಾಡಿ ಇಟ್ಕೊಳ್ಬೋದು. ಸೊ ಕೋಕೋ ಪೌಡರು ಹೀಗೆ ಯೂಸ್ ಮಾಡ್ಬೋದು. ರೋಸ್ಟ್ ಮಾಡೋದಕ್ಕೆ ಸ್ನೇಹಿತರೆ ಏರ್ ಫ್ರೈಯರ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಅಗಾರೋದು. ಇದರಲ್ಲಿ ಎಣ್ಣೆಯಲ್ಲಿ ನಾವು ಏನೆಲ್ಲ ಹಾಕಿ ಫ್ರೈ ಮಾಡ್ತೀವೋ ಅದನ್ನೆಲ್ಲಾನು ಇದರಲ್ಲಿ ಮಾಡ್ಬೋದು. ಹಾಗೆ ರೋಸ್ಟಿಂಗ್ ಕೆಲಸನೂ ಆಗತ್ತೆ. ಸೊ ಇದು ನೋಡಿ, ಇದರಲ್ಲಿ ಬೀನ್ಗಳನ್ನ ಈ ಥರ ಹಾಕಿದ್ದೀನಿ. ಎಷ್ಟಕ್ಕಿಡ್ಲಿ ಗೊತ್ತಿಲ್ಲ, 180ಗೆ ಇಡ್ಲಾ, 170ಗೆ ಇಡ್ಲಾ, ಲೆಟ್ ಮೀ ಸಿ, 160ಗೆ ಇಡ್ತೀನಿ. ಒಂದು 10 ನಿಮಿಷ 5 ನಿಮಿಷ ಇಡ್ತೀನಿ. ಆಮೇಲೆ ಬೇಕಿದ್ರೆ ನೋಡಿ ಮತ್ತಷ್ಟು ಎಕ್ಸ್ಟೆಂಡ್ ಮಾಡೋಣ. ಸೊ ಆನ್ ಆಯಿತು. ಈಗ 5 ಮಿನಿಟ್ಸ್ ಆದಮೇಲೆ ಅದಾಗದೆ ಆಫ್ ಆಗುತ್ತೆ. ಸ್ನೇಹಿತರೆ, ರೋಸ್ಟ್ ಆಗಿದೆ, ಸಾಕು ಅನಿಸುತ್ತೆ. ಯಾಕಂದರೆ ಸಿಪ್ಪೆ ಅದ್ರ ಮೇಲ್ಗಡೆದು ನೋಡಿ ಹಿಂಗಂದ್ರೆ ಬಂದ್ಬಿಡ್ತಾ ಇದೆ.
ಸಾಕು ಅಂತ ಅನ್ನಿಸ್ತಾ ಇದೆ. ಇನ್ನು ಇದಕ್ಕೆ ಏನು ಮಾಡಬೇಕು ನೆಕ್ಸ್ಟು, ಪುಡಿ ಮಾಡೋದು ಅಷ್ಟೇ ಅನಿಸುತ್ತೆ. ಪುಡಿ ಮಾಡಿ ಕೋಕೋ ಪೌಡರ್ ಇಟ್ಕೊಳ್ಳೋದು, ಸಕ್ಕರೆ ಹಾಕಿದ್ರೆ, ಬಟರ್ ಹಾಕಿದ್ರೆ ಅದು ಚಾಕ್ಲೇಟ್ ಆಗುತ್ತೆ. ಸೊ ಇದು ನಾನು ಕೇಕ್ ಮಾಡೋದಕ್ಕೆ ಕೋಕೋ ಪೌಡರ್ ಇಟ್ಕೊಳ್ಬೋದು, ಪ್ಯೂರ್ ಕೋಕೋ ವಿತೌಟ್ ಶುಗರ್. ಬಟ್ ಇದು ಕಲರ್ ಯಾಕೆ ಹೀಗಿದೆ ಗೊತ್ತಾಗ್ತಾ ಇಲ್ಲ. ಇದು ನೋಡಿ, ಅದು ಡಾರ್ಕ್ ಚಾಕ್ಲೇಟ್ ಥರ ಇದೆ, ಇದು ಮಿಲ್ಕ್ ಚಾಕ್ಲೇಟ್ ಥರ ಇದೆ. ನಿಮಗೆ ಗೊತ್ತಿದ್ರೆ ಇದ್ರ ಬಗ್ಗೆ ನಾಲೆಜ್ ಇದ್ದರೆ ಪ್ಲೀಸ್ ತಿಳಿಸಿ. ಇದು 2 ಹಣ್ಣಿಂದು, ಮೇ ಬಿ 2 ಮಿಕ್ಸ್ ಆಗಿರ್ಬೋದು, ಅದಕ್ಕೆ ಕೂಡ ಈ ಥರ ಇರ್ಬೋದು. ನೋಡಿ ಎಲ್ಲ ಹಂಗೆ ಇದೆ. ಓಕೆ, ತಿಳಿಸಿ ಸ್ನೇಹಿತರೆ, ಇದನ್ನು ನೆಕ್ಸ್ಟ್ ನಾವು ಪುಡಿ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದಾ, ಅಥವಾ ಇನ್ನೂ ಏನಾದರೂ ಮಾಡಬೇಕಾ ಇದಕ್ಕೆ ಸ್ಟೋರ್ ತುಂಬ ದಿನ ಇಟ್ಕೊಳ್ಳೋದಕ್ಕೆ ಅಂತ. ಏರ್ ಫ್ರೈಯರ್ ಲಿಂಕ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಸ್ನೇಹಿತರೆ, ಈಗ ಬನ್ನಿ ಒಂದು ಇನ್ಫಾರ್ಮೇಶನ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದು ಡ್ರ್ಯಾಗನ್ ಫ್ರೂಟ್. ನೀವು ನೋಡಿದ್ರಿ, ರಾಜೇಶ್ ಅವತ್ತು ಟೂರ್ನಮೆಂಟ್ ಆಡೋದಕ್ಕೆ ಹೋಗಿದ್ರಲ್ವ, ಅವತ್ತು ನಾನು ಮತ್ತೆ ಸಾನು ಇಬ್ರು ಶಾಪಿಂಗ್ ಹೋಗಿದ್ವಿ. ಅಲ್ಲಿ ಸಾನು ಇದನ್ನ ಕೇಳಿದ್ಲು, ಜಂಕ್ ಕೇಳಿದ್ರು ಬೈಸ್ಕೊತಾ ಇದ್ಲು. ಅದಕ್ಕೆ ಏನೋ ಒಂದು ತೆಗೆಸ್ಕೊಳ್ಳೋಣ, ಹೆಲ್ದಿನ ಕೇಳಿದಳಲ್ಲ ಅಂದ್ಬಿಟ್ಟು ಡ್ರ್ಯಾಗನ್ ಫ್ರೂಟ್ ತಗೊಂಡಿದ್ದೆ. ಇದು ಪೀಸ್ ಲೆಕ್ಕದಲ್ಲಿ ಬರುತ್ತೆ. ಇದು ಒಂದಕ್ಕೆ 70, 80, ಅದು ಸೀಸನ್ ಮೇಲೂ ಡಿಪೆಂಡ್. ಅನ್ಸೀಸನಲ್ಲಿ ನಾವೇನಾದ್ರು ತಗೊಳ್ಳೋದಕ್ಕೆ ಹೋದ್ರೆ ಮತ್ತಷ್ಟು ಜಾಸ್ತಿನೇ ಆಗುತ್ತೆ. ಸೊ ಈಗ ಇದನ್ನ ಕಟ್ ಮಾಡಿ ತೋರಿಸ್ತೀನಿ ಆ್ಯಂಡ್ ಇದರ ಬೆನಿಫಿಟ್ ಕೂಡ ನಿಮಗೆ ತಿಳಿಸ್ತೀನಿ. ದಿಸ್ ಈಸ್ ರಿಚ್ ಇನ್ ವಿಟಮಿನ್ ಸಿ ಆ್ಯಂಡ್ ಆಂಟಿ ಆಕ್ಸಿಡೆಂಟ್ಸ್. ಮತ್ತು ಇದು ಅಪಿಯರೆನ್ಸ್ ಹೇಗಿರುತ್ತೆ ಅಂದರೆ ಒಂಥರ ಕ್ರಂಚಿ ಟೆಕ್ಸ್ಚರ್ ಇರುತ್ತೆ. ಫ್ಲೇವರ್ ಹೇಗಿರುತ್ತೆ ಅಂದರೆ ಸ್ವೀಟ್ ಅಷ್ಟೊಂದೇನಿಲ್ಲ, ಸಪ್ಪೇನು ಒಂಥರ ಸಪ್ಪೇನೆ ಅಂತ ಹೇಳ್ಬೋದು. ಅದು ಬಿಟ್ಟರೆ ಇನ್ನೇನು ಟೇಸ್ಟ್ ಇರೋದಿಲ್ಲ. ಹುಳಿ, ಸಿಹಿ ಆ ಥರ ಇಲ್ಲ, ಒಂಥರ ಸಪ್ಪೆ ಟೇಸ್ಟ್ ಇರುತ್ತೆ. ಮತ್ತು ನ್ಯೂಟ್ರಿಷನಲ್ ಬೆನಿಫಿಟ್ ನಾನು ಆಗಲೇ ಹೇಳಿದಾಗೆ ವಿಟಮಿನ್ ಸಿ, ಆಂಟಿ ಆಕ್ಸಿಡೆಂಟ್ಸ್. ಇದರಲ್ಲಿ ಪ್ರೀಬಯೋಟಿಕ್ ಫೈಬರ್ ಇರುತ್ತೆ, ವಿಚ್ ಹೆಲ್ಪ್ಸ್ ಇಂಪ್ರೂವ್ ಬ್ಯಾಲೆನ್ಸ್ ಆಫ್ ಗುಡ್ ಬ್ಯಾಕ್ಟೀರಿಯಾ ಇನ್ ಆರ್ ಗಟ್. ಆ್ಯಂಡ್ ಇದು ಇಂಡಿಯಾದಲ್ಲಿ ಏನು ಬೆಳೆಯೋದಿಲ್ಲ, ಇದು ಹೊರಗಡೆನೇ ಜಾಸ್ತಿ ಬೆಳೆಯೋದು. ಇಲ್ಲೂ ಇವಾಗ ಕಲ್ಟಿವೇಶನ್ ಶುರು ಮಾಡಿರಬೇಕು, ಬಟ್ ಇದು ನೇಟಿವ್ ಬಂದು ಮೆಕ್ಸಿಕೋ, ಸೆಂಟ್ರಲ್ ಅಮೆರಿಕಾ ಆ್ಯಂಡ್ ಸೌತ್ ಅಮೆರಿಕಾದಲ್ಲಿ ಜಾಸ್ತಿ ಬೆಳೆಯೋದು. ಇದು ಕ್ಯಾಕ್ಟಸ್ ಜಾತಿದು ಫ್ರೂಟ್. ಅದಕ್ಕೆ ನೋಡಿದ ತಕ್ಷಣ ಏನು ಹೀಗಿದೆ ಅನ್ಸುತ್ತೆ, ಬಟ್ ಬಾಳೆಹಣ್ಣು ಸಿಪ್ಪೆ ಥರ ಇರುತ್ತೆ, ಅಷ್ಟು ಸಾಫ್ಟ್ ಆಗಿ ಇರುತ್ತೆ. ಕಟ್ ಮಾಡಿದ್ರೆ ಎಷ್ಟು ಈಸಿಯಾಗಿ ಒಳಗಡೆ ಹೊಟ್ಟೋಗುತ್ತೆ ಗೊತ್ತಾ. ಅದರ ನೋಡ್ಬೋದು ನೀವು, ಜಸ್ಟ್ ನಾನು ಬೆಟ್ಟಲ್ಲಿ ಒತ್ತುತ್ತಾ ಇದ್ದೀನಿ ಅಷ್ಟಕ್ಕೆ ನಿಮಗೆ ಅದು ಕಾಣ್ತಿರ್ಬೋದು. ತುಂಬಾನೇ ಸಾಫ್ಟ್ ಇರುತ್ತೆ, ಜಸ್ಟ್ ಲೈಕ್ ಬನಾನಾ ಅಂತಾನೆ ಹೇಳ್ಬೋದು. ಲಾಸ್ಟ್ ವ್ಲಾಗಲ್ಲಿ ನಾನು ನನ್ನ ವೆಜ್ ಬಿರಿಯಾನಿ ಮಾಡಿದ್ದೆ. ಅದು ಎಲ್ಲರಿಗೂ ಎಷ್ಟು ಇಷ್ಟ ಆಯ್ತು ನಮ್ಮ ಮನೆಯಲ್ಲಿ ಅಂದ್ರೆ, ರಾಜೇಶ್ಗೂ ತುಂಬಾ ಇಷ್ಟ ಆಯ್ತು. ನಾನು ಸ್ಕೂಲ್ಗೆ ಅವಳಿಗೆ ಹಾಕಿ ಕೊಟ್ಟಿದ್ದೆ. ಸೊ ಅಲ್ಲಿ ಕೂಡ ನನಗೆ ಕಾಂಪ್ಲಿಮೆಂಟ್ ಸಿಕ್ಕಿದೆ. ಏನಂತ ಹೇಳಿದ್ರು ಕೇಳಿ. ಇಷ್ಟ ಆಯ್ತು ಅವ್ರಿಗೆ. ಆಮೇಲೆ ಕೊಟ್ಟೆ. ಆಮೇಲೆ ಲಕ್ಷ್ಯ ಹೇಳಿದ್ರು ಗೊತ್ತಾ, ಇವತ್ತಿಂದ ಅಂದ್ರೆ ಯಾವಾಗಿಂದ ನೀನ್ ಯಾವ್ದಾದ್ರು ತಗೊಂಡ್ ಬಂದ್ರೆ ನಂಗೊಂದ್ ಬಾಕ್ಸು, ಅವ್ರಿಗೊಂದ್ ಬಾಕ್ಸು, ನಿಂಗೊಂದ್ ಬಾಕ್ಸ್ ತಗೊಂಡು. ಅದಕ್ಕೆ ನಾನು ಚೆನ್ನಾಗಿತ್ತು, ಸಖತ್ತಾಗಿತ್ತು. ಅಂದ್ರೆ ನೀನ್ ಬಾಕ್ಸ್ ನ ಕ್ಲಾಸಲ್ಲಿ ಓಪನ್ ಮಾಡಂಗೇ ಇಲ್ಲ, ತುಂಬಾ ಜನ ಅಟ್ಯಾಕ್ ಮಾಡ್ತಾರೆ. ನಾನು ಸಪ್ರೇಟ್ ಆಗಿ ಹೋಗ್ಕೊಡ್ತೀನಿ, ನನ್ಗೆ ಸ್ಮೆಲ್ ಜಾಸ್ತಿ ಬರುತ್ತೆ ಅಂತ ಹೇಳು. ಒಂದ್ಸತಿ ನಾನು ನಿನ್ಗೆ ಹೇಳಿದೆ ಗೊತ್ತಾ, ಆಫೀಸ್ಗೆ ಹೋಗ್ಬೇಕಾದ್ರೆ ಕ್ಯಾಬ್ ಅಲ್ಲಿ ತೆಗ್ದಿದೆ ಬಾಕ್ಸ್, ಆ ಸ್ಮೆಲ್ ನೋಡ್ಬಿಟ್ಟು ಎಲ್ಲ ಕೇಳಿದ್ರು ಅಂತ. ಈಗ್ಲೂ ಸುಜಾತ ಅಂಡ್ ಅನಿತಾ ಕೇಳ್ತಾರೆ, ನಿನ್ ವೈಫ್ ಸಖತ್ತಾಗಿ ಅಡಿಗೆ ಮಾಡ್ತಾಳೆ ಅಂತ, ಯಾವಾಗ ತಂದು ಕೊಡ್ತೀಯಾ ಅಂತ. ಸುಜಾತ ತಿಂದಿದ್ರು ಒಂದ್ ಸ್ಪೂನ್, ಅವರು ಹೋಗಿ ಹೇಳಿದ್ದಾರೆ. ಮಾಡ್ಕೊಟ್ಟಿದ್ನಲ್ವಾ ಪ್ರೆಗ್ನೆನ್ಸಿಯಲ್ಲಿ, ಕಷ್ಟಪಟ್ಟು ಆಗೋದಿಲ್ಲ ಅಂದ್ರೂ ಎಷ್ಟು 20 ಜನಕ್ಕೆ. ಪುಳಿಯೋಗರೆ, ಪರೋಟ, ಚಟ್ನಿ. ಓ, ಮತ್ತೆ ಅದೇನ್ ಕಡಿಮೆನಾ? ಇದು ಮಾತ್ರನಾ? ಅವ್ರು ಟೇಸ್ಟ್ ಮಾಡಿರೋದು ಅದೊಂದೇನೆ. ನಾನು ನೆನ್ನೆ ಪಾರ್ಟಿ ಮುಗಿಸ್ಕೊಂಡು ಬಂದು ಹೇಳಿದ್ನಲ್ಲ ಗೊತ್ತಾ, ನನ್ನ ಮಮ್ಮಗೆ ಅಪ್ರಿಶಿಯೇಟ್ ಮಾಡಿದೆ ಗೊತ್ತಾ ನನ್ನ ಫ್ರೆಂಡ್ಸ್ ಹತ್ರ ಎಲ್ಲ. ಐ ಆಮ್ ವೆರಿ ಲಕ್ಕಿ ಅಂತ. ನೋಡಪ್ಪ, ಏನೇ ರಾಜೇಶ್ ಅವರು ಫ್ರೆಂಡ್ಸ್ ಜೊತೆ ಎಲ್ಲ ಹೇಳಿದಾರಂತೆ ಪಾರ್ಟಿಲಿ. ಏನಕ್ಕೆ ಅದು ಬಂದಿದ್ ಮಾತು ಅಂದ್ರೆ, ಚಟ್ನಿ ಮತ್ತೆ ದೋಸೆ ಹಾಕೊಟ್ಟಿದಾರ, ಚಟ್ನಿ ತಿನ್ಬಿಟ್ಟು ಸಕ್ಕತ್ತಾಗಿದೆ ಅಂತ. ಚಟ್ನಿ ಓ, ನಿಮ್ಗಿಂತ ಜಾಸ್ತಿ. ಅದೇನಾಯ್ತು, ನಾವು ಹೋಗಿದ್ ಲೇಟ್ ಆಗೋಯ್ತು. ಇಲ್ಲಿ 8 ಗಂಟೆಗೆ ಬಿಟ್ರು ನಾವು ತಲುಪಿದ್ದು 10 ಕಾಲ ಆಗೋದು, ಅಷ್ಟು ಟ್ರಾಫಿಕ್. ಸೊ ಯಾರು ತಿಂಡಿ ತಿಂದಿರ್ಲಿಲ್ಲ. ಸದ್ಯ ನೀನ್ ದೋಸೆ ಜಾಸ್ತಿ ಹಾಕಿದ್ದು ಕೊಳ್ಳೋದಾಯ್ತು. 4 ಜನ ಶೇರ್ ಮಾಡ್ಕೊಂಡು ತಿಂದಿದ್ವಿ ಇವತ್ತು.
ಸೊ ಖಾರ ಸಖತ್ತಾಗಿತ್ತು. ಕೇಳಿದ್ರಲ್ಲ, ಅವರ ಆಫೀಸಲ್ಲಿ ಕೂಡ ತುಂಬಾ ಜನ ಕಾಂಪ್ಲಿಮೆಂಟ್ ಮಾಡ್ತಾರಂತೆ ಟೇಸ್ಟ್ ಮಾಡಿದಾಗ. ಹೋದ್ ಸರಿ ನಾನು ಸಾಬುದಾನದು ಇಡ್ಲಿ ಮಾಡಿ ಕೊಟ್ಟಾಗ ಒಬ್ರು ತಿಂದ್ಬಿಟ್ಟು ಎಷ್ಟು ಚೆನ್ನಾಗಿದೆ, ನಾನು ಇನ್ಮೇಲೆ ಹೋಟ್ಲಲ್ಲಿ ತಗೊಂಡ್ರು ಇದನ್ನೇ ತಗೊಳ್ತೀನಿ ಅಂದ್ಬಿಟ್ಟು ಹೇಳಿದ್ರಂತೆ. ಈ ಸಾರಿ ಚಟ್ನಿ ಟೇಸ್ಟ್ ಮಾಡಿದ್ದಾರೆ. ಅಂದ್ರೆ ಅವ್ರು ಶೇರ್ ಮಾಡೋದಿಲ್ಲ ಅಷ್ಟಾಗಿ, ಯಾವತ್ತಾದ್ರೂ ಒಂದೊಂದು ದಿನ ಒಕೇಶನ್ ಈ ತರ ಸಿಕ್ಬಿಡತ್ತೆ. ಒಟ್ನಲ್ಲಿ ನನ್ನ ತುಂಬಾ ಹೊಗಳಿದಾರಂತೆ ನೆನ್ನೆ ಅವ್ರ ಫ್ರೆಂಡ್ಸ್ ಜೊತೆ. ರಾಜೇಶ್ ಕೂಡ ಐ ಆಮ್ ವೆರಿ ಲಕ್ಕಿ, ತುಂಬಾ ಚೆನ್ನಾಗಿ ಅಡ್ಗೆ ಮಾಡ್ತಾಳೆ ಅಂತ ತುಂಬಾನೇ ಹೊಗಳಿದಾರಂತೆ. ಈಗ ನಾನು ರೊಟ್ಟಿ ಮಾಡ್ತಾ ಇದ್ದೀನಿ, ಜೋಳದ ರೊಟ್ಟಿ. ನಾನು ಒಂದ್ಸಾರಿ ನಿಮ್ಗೆ ಕೇಳಿದ್ದೆ ಅಲ್ವಾ ಹೇಗೆ ಇದನ್ನ ಮಾಡೋದು, ಬರ್ತಾನೆ ಇಲ್ಲ ಅಂತ ಹೇಳಿ. ಆಗ ನೀವು ತುಂಬಾ ಸಜೆಷನ್ಸ್ ಕೊಟ್ಟಿದ್ರಿ, ಎಲ್ಲಾನು ನಾನು ಫಾಲೋ ಮಾಡಿ ಈಗ ಚೆನ್ನಾಗಿ ಹಾಕ್ತಾ ಇದ್ದೀನಿ. ವೆರಿ ಇಂಪಾರ್ಟೆಂಟ್ ಥಿಂಗ್ ಅಂದ್ರೆ ಅಂಗಡಿಲಿ ಸಿಗೋದು ಹಿಟ್ಟು ಅಷ್ಟು ಚೆನ್ನಾಗೇ ಇರೋದಿಲ್ಲ. ನಾನು ಅದ್ರಲ್ಲಿ ಎಷ್ಟೇ ಟ್ರೈ ಮಾಡಿದ್ರು ಬರ್ತಾ ಇರ್ಲಿಲ್ಲ. ಬಟ್ ನಾನೇ ತಗೊಂಡು ಬಿಡಿಸಿದಾಗ ಚೆನ್ನಾಗಿ ಬರ್ತಾ ಇದೆ. ಐ ಆಮ್ ವೆರಿ ಹ್ಯಾಪಿ ವಿತ್ ಇಟ್. ಅಂಡ್ ಇದು ಗ್ಲೂಟನ್ ಫ್ರೀ ಬೇರೆ ಅಲ್ವಾ, ಅದಕ್ಕೆ ಚಪಾತಿ ಒಂದಿನ, ರೊಟ್ಟಿ ಒಂದಿನ, ಇದನ್ನ ಒಂದಿನ, ಇದ್ರ ಜೊತೆ ಗೊಜ್ಜಿರ್ಬೇಕು ಅವಾಗ ನಾನು ಮಾಡ್ತೀನಿ. ಎಸ್ಪೆಷಲಿ ಮಸಾಲೆ ಗೊಜ್ಜಿದ್ದಾಗ ಮಾಡೇ ಮಾಡ್ತೀನಿ. ಎಡ್ಜಸ್ ನೋಡ್ಬೋದು ಚೆನ್ನಾಗಿ ಬಂದಿದೆ. ಬಟ್ ಏನು ಅಥೆಂಟಿಕ್ ಆಗಿ ಸಿಗುತ್ತಲ್ಲ ಆ ಥರ ಬಂದಿಲ್ಲ. ಬಟ್ ಬೆಟರ್. ಐ ಆಮ್ ಹ್ಯಾಪಿ ಆ್ಯಂಡ್ ಥ್ಯಾಂಕ್ ಯು ನನಗೆ ಗೈಡ್ ಮಾಡಿದ್ದಕ್ಕೆ. ಸ್ನೇಹಿತರೆ, ಸಾನು ಬಂದಿದ್ದು ಮನೆಗೆ ಆಲ್ಮೋಸ್ಟ್ 7ಗೆ ಅಂದ್ಬಿಟ್ಟು ಬಿಡ್ಲೇ ಇಲ್ಲ. 7ಗೆ ಅವರು ಗೇಟೇ ಓಪನ್ ಮಾಡಿಲ್ವಂತೆ. ರಾಜೇಶ್ ಆಫೀಸಿಂದ ಬಂದು ಬೇಗನೆ ಕಾಯ್ತಾ ಇದ್ರೆ ಲೇಟ್. ಏನ್ ಮಾಡ್ತಿದ್ರಿ ಅಂದ್ರೆ ರಿಹರ್ಸಲ್ ಮಾಡ್ತಾ ಇದ್ವಿ. ಸ್ಮಾರ್ಟ್ ಟಿವಿ ಸ್ಮಾರ್ಟ್ ಬೋರ್ಡು ಇದೆ, ಬಟ್ ಓನ್ಲಿ ಗರ್ಲ್ಸ್. ಎಲ್ಲಿ ರಿಹರ್ಸಲ್ ಮಾಡಿರ್ತಿದ್ರು? ಸ್ಟೇಜ್ ಮೇಲೆ, ಕ್ಲಾಸ್ ಸ್ಟೇಜ್ ಮೇಲೆ. ಆಮೇಲೆ ಕ್ಲಾಸಿಗೆ ಬಂದಿದ್ದೆ. ಒಂದು ಸತಿ ಲೈಟ್ ಆಫ್ ಆಯ್ತು. ನಾನು ಕರೆಂಟ್ ಹೋಗುತ್ತೆ ಆದ್ರೆ ಏನ್ ಮಾಡುದು ಅಂತ ನೋಡಿದ್ರೆ ಒಬ್ಬ ಹುಡುಗ ಹೋಗಿ ಆಫ್ ಮಾಡಿದ್ದಾರೆ. ಆಫ್ ಮಾಡಿ ಎಲ್ಲಾರು ಕೇಳಿದ್ರು, ಆನ್ ಮಾಡ್ದ. ಆಮೇಲೆ ಆ ಥರ 2 ಸತಿ ಆಯ್ತು. ಆಮೇಲೆ ನಾನು ಮಾಡಿದೆ. ಬಂದಿರುವಾಗ ಆನ್ ಮಾಡಿದ್ರು, ಆನ್ ಮಾಡಿದೆ, ಆಮೇಲೆ ಆನ್ ಮಾಡಿದೆ. ನೈಸ್. ಫುಲ್ ಕತ್ಲೆ. ಆಮೇಲೆ ರಿತಿಕಾ ಹಿಂದೆ ಕೂತಿದ್ಲು, ಒಬ್ಬ ಹುಡುಗ ಮುಂದೆ ಕೂತಿದ್ದ. ಅವರಿಬ್ರು ಫೈಟ್ ಮಾಡ್ತಿದ್ದಾರೆ ವಿಂಡೋ ಈ ಕಡೆ ಒಂದು ಈ ಕಡೆ ಒಂದು. ಅದಕ್ಕೆ ಅವ್ರದ್ದು ಕತೆ ಅವ್ರದ್ದಾಯ್ತು, ರಿತಿಕಾ ಸಿಕ್ತು. ಆಮೇಲೆ ಹಿಂದೆ ಇನ್ನೊಬ್ಬ ಹುಡುಗ ಇದ್ದಾರೆ, ಅವನ್ ಜಗಳ ಆಡ್ತಾ ಇದ್ದ. ನಾನು ಅರ್ಧ ಮಾಡೋಣ ಅಂದ್ರೆ ಫುಲ್ ಅವನೇ ತಗೊಳ್ತಾ ಇದ್ದಾನೆ. ಆಮೇಲೆ ಲಾಸ್ಟಲ್ಲಿ ಸ್ಲೀಪಿಂಗ್ ಟೈಮ್ ಸ್ನೇಹಿತರೆ. ಈಗ ಊಟ ಮುಗಿಸಿ ಪಾತ್ರೆಗಳನ್ನೆಲ್ಲನೂ ಸ್ವಲ್ಪ ಕ್ಲೀನ್ ಮಾಡಿ ಹೊರಗಡೆ ಇಟ್ಬಿಟ್ಟು ಕಿಚನ್ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡಿ ಇವಾಗ ಬಂದಿದ್ದೀನಿ. ಓಕೆ ಸ್ನೇಹಿತರೆ, ಬಾಯ್ ಬಾಯ್, ಗುಡ್ ನೈಟ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಬಾಯ್ ಸ್ನೇಹಿತರೆ. ಬಾಯ್.